ಸ್ಕೂಲಲ್ಲಿ ಏನು ಹೇಳ್ಕೊಟ್ರಪ್ಪ ನಿಂಗೆ? teach some Bharatanatyam steps. ಊಟ ಮಾಡ್ತೇವೆ. ಏನ್ ಹೇಳು? ಅನ್ನಪೂರ್ಣೆ ದೇವಿ, ಪಾರ್ವತಿ, ಹನುಮದಾತು, ಶಂಕರ, ಪಣವಲ್ಲ. ಗುಡ್ ಬಾಯ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ಐ ಹೋಪ್ ನೀವು ಇಂಟ್ರೋದಲ್ಲಿ ನೋಡಿದ್ದೀರಾ ಏನೇನು ಕತೆ ಆ್ಯಂಡ್ ಏನೇನಿದೆ ಇವತ್ತು ಅಂತ. ಸೊ ದೆನ್ ವೆಲ್ಕಮ್ ಟು ದ ಡೇ 2 ಆಫ್ ಆರ್ ಟೆಸ್ಟ್. ಆ್ಯಂಡ್ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರಾ, ನಮ್ಮ ಕಾಲೇಜಲ್ಲಿ ಒಂದು ಸೀರೀಸ್ ಆಫ್ ಟೆಸ್ಟ್ ಮಾಡ್ತಾಯಿದ್ದಾರೆ. ಇಂತಕ್ಕೆ ಏನು ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಸೊ ದೆನ್ ಯು ಶುಡ್ ಕೀಪ್ ಮೀ ವಾಚಿಂಗ್. ಸೊ ದಿಸ್ ವೆಲ್ಕಮ್ ಟು ದಿಸ್ ಮೇನ್ ಟಾಪಿಕ್. ಅಂದರೆ ಇವತ್ತಿನ ವ್ಲಾಗ್ ಏನಾಗ್ತಿದೆ ಅಂದರೆ, ನಾನು ಜಸ್ಟ್ ಆ್ಯಸ್ ಅ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆ್ಯಂಡ್ ಮಿಡ್ ಪೊಸಿಷನಲ್ಲಿದ್ದೀನಿ. ಸೊ ಈ ಕಡೆ ಏನೋ ಕಂಪ್ಲೀಟಿಂಗ್ ಅಂತಲೂ ಹೇಳೋಕ್ಕಾಗಲ್ಲ, ಈ ಕಡೆ ಸ್ಟಾರ್ಟಿಂಗ್ ಅಂತಲೂ ಹೇಳೋಕ್ಕಾಗಲ್ಲ. ಸೊ ದ ಮಿಡ್ ಪೊಸಿಷನಲ್ಲಿ ನಿಂತಿರೋದ್ರಿಂದ ಸಮ್ ಆಫ್ ದ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಡೇ 2 ಆಫ್ ಟೆಸ್ಟಲ್ಲಿ ನಾನು ಯೂಶ್ವಲಿ ಪ್ರಿಪೇರ್ ಆಗ್ತಾ ಇರೋದು ಮೇನ್ ಕಾನ್ಸೆಪ್ಟ್ಸ್ ಆಫ್ ಏನು ಪ್ರೆಸೆಂಟ್ ಕೊಡ್ತಿರೋ ಕಂಪನಿ ಡಿಪೆಂಡ್ಸ್ ಆಗಿ. ಸೊ ಐ ಹೋಪ್ ನೀವು ಅದೇ ಥರ ಫಾಲೋ ಮಾಡಿ. ಅಂದರೆ ಲೈಕ್ ನೀವು ಯಾವ ಥರ ಪ್ರಿಪೇರ್ ಆಗಬೇಕು ಅಂದರೆ, ಯೂಶ್ವಲಿ ಏನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದನ್ನ ಫುಲ್ಫಿಲ್ ಮಾಡೋ ಒಂದು ಕೆಪಾಸಿಟಿ ಇರಬೇಕು ಆ್ಯಂಡ್ ಅದಕ್ಕೆ ಕೇಪಬಲ್ ಕೂಡ ಆಗಿರಬೇಕು. ದ ಮೀನ್ ಟೈಮ್ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಯೂಶ್ವಲಿ ನಮ್ಮ ವೇಯಲ್ಲಿ ಕನ್ವೆ ಮಾಡೋಕ್ಕಿಂತ ಅವ್ರು ಏನು ಪರ್ಸ್ಪೆಕ್ಟಿವಲ್ಲಿ ಕೇಳ್ತಿರ್ತಾರೆ, ಇಲ್ಲಾಂದರೆ ಅವ್ರಿಗೆ ಯಾವ ಔಟ್ಪುಟ್ ಫಾರ್ಮಲ್ಲಿ ಬೇಕಿರುತ್ತೆ ಆ ರೀತಿನ ನೀವು ಕೊಡಬೇಕಾಗುತ್ತೆ. ಆ್ಯಂಡ್ ಇದು ಇನಿಷಿಯಲ್ ಸ್ಟೇಜಲ್ಲಿರೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಇವಾಗಿನ ಜೆನ್ಝಿ ಇದರಲ್ಲಿ ಎಲ್ಲರಿಗೂ ಅರ್ಥ ಆಗಿರುತ್ತೆ, ಎಲ್ಲ ಏನು ಎಂತ ಅಂತ ಎಲ್ಲ ಮುಂಚೆಯಿಂದನೇ ಪ್ರಿಪೇರ್ ಆಗ್ತಾ ಇರ್ತಾರೆ. ಸೊ ದೆನ್ ನನಗೆ ಈ ಜರ್ನಿಯಲ್ಲಿ ಒಂದು ಗೊತ್ತಾಗಿರೋದು ಅಂದರೆ ಮೇನ್ ಇದೊಂದು. ಆ್ಯಂಡ್ ಆಲ್ಸೋ ನಾವು ಒಂದು ಫುಲ್ ಡೆವಲಪ್ಮೆಂಟಲ್ಲಿ ನಾವು ಒಂಥರ ಏನೋ ಇಂಕ್ರೀಸಿಂಗಲ್ಲಿರಬೇಕು, ದಿನಕ್ಕೂ ಕಲಿತಾ ಇರಬೇಕು. ಆ್ಯಂಡ್ ಸಿಂಪ್ಲಿ ಕೂರೋಕ್ಕೂ ಆಗೋಲ್ಲ, ಬಿಕಾಸ್ ಇಟ್ಸ್ ನಾಟ್ ದ್ಯಾಟ್ ಈಸಿ ಗೈಸ್. ಆ್ಯಂಡ್ ಈ ಜನ್ರೇಷನಲ್ಲಿ, ಅದು ಈಗಿನ ಪರಿಸ್ಥಿತಿಯಲ್ಲಿ ಜಾಬ್ ಆಪರ್ಚುನಿಟೀಸ್ ಗೊತ್ತಾಗ್ತಿದೆ ನಿಮಗೂ ಕೂಡ ಯಾವ ಥರ ಹೆಂಗಿದೆ ಅಂತ. ಸೊ ಅದಕ್ಕೋಸ್ಕರ ಯು ಶುಡ್ ವರ್ಕ್ ಹಾರ್ಡ್ ಫಾರ್ ಯುವರ್ ಸೆಲ್ಫ್. ಆ್ಯಂಡ್ ಸೊ ದೆನ್ ಇವಾಗ ನಮಗೆ ಸೆಕೆಂಡ್ ಡೇ ಬಂದು HCL ಕಂಪ್ನಿ ಅದು ಇದ್ದಿದ್ದು, HCL ಗುವಿ ಅಂತ. ಸೊ ದೆನ್ ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ಸು ಇತ್ತು, ಇನ್ನೆಲ್ಲ ಅವ್ರ ಮೇನ್ ಏನೋ ಟಾಪಿಕ್ಸ್ ಆಗಿ ಇಟ್ಟಿದ್ರು, ಅದೆಲ್ಲ ಚೆಕ್ ಮಾಡಿ ವೆರಿಫೈ ಮಾಡಿಕೊಂಡು ಅದನ್ನು ಪ್ರಿಪೇರ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಐ ಹೋಪ್ ನಿಮಗೆ ಕೂಡ ಅರ್ಥ ಆಗಿರುತ್ತೆ ಏನು ಹೇಳ್ತಾ ಇದ್ದೀನಿ ಅಂತ. ಸೊ ದೆನ್ ನೆಕ್ಸ್ಟ್ ಏನಂತ ಅಂದರೆ, ನಮಗೆ ಈಗ ಎಲ್ಲರಿಗೂ ಎಲ್ಲ ಕಾಲೇಜಸಲ್ಲೂ ಮಾಡ್ತಾಯಿರ್ತಾರೆ. ಐ ಹೋಪ್ ಸೆಕೆಂಡ್ ಇಯರಿಂದ ಅಲ್ಲ ಲೈಕ್ ಥರ್ಡ್ ಇಯರಿಂದ ಸ್ಟಾರ್ಟ್ ಮಾಡ್ತಾಯಿರ್ತಾರೆ. ಬಟ್ ಐ ಹೋಪ್ ನನಗೆ ಗೊತ್ತಿರೋ ಹಾಗೆ ನಮ್ಮ ಕಾಲೇಜವರು ಮುಂಚೆಯಿಂದನೇ ಲೈಕ್ ಇದು ಬೇಗನೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಇಲ್ಲ ಪ್ರಿಪೇರ್ ಮಾಡಿಸ್ತಾ ಇದ್ದಾರೆ ನಮಗೆ. ಐ ಥಿಂಕ್ ಇಟ್ಸ್ ಅ ಬೆಸ್ಟ್ ಆ್ಯಂಡ್ ಬೆಟರ್ ಥಿಂಗ್ ಟು ಗೆಟ್ ಮೋರ್ ಆಪರ್ಚುನಿಟೀಸ್ ಫರ್ದರ್ ಡೇಸಲ್ಲಿ. ಬಿಕಾಸ್ ಲಾಸ್ಟ್ ಇಯರ್ಗೆ ಪರದಾಡೋಕ್ಕಿಂತ ಇವಾಗಿಂದನೇ ನಾವು ಸ್ಟ್ರಾಂಗ್ ಬಿಲ್ಡ್ ಮಾಡ್ಕೊಂಡು ಹೋದರೆ ಐ ಹೋಪ್ ಒಂದು ಸಕ್ಸಸ್ಫುಲ್ ಜರ್ನಿ ಕೂಡ ಆಗುತ್ತೆ ಅಂತ. ಆ್ಯಂಡ್ ಐ ವಿಶ್ ಇದು ಯಾವುದೇ ದೃಷ್ಟಿ ಬೀಳದೇ ಇರೋ ಥರ ಇರಲಿ. ಬಿಕಾಸ್ ಗೊತ್ತಲ್ಲ ಗೈಸ್, ಇವಾಗಿನ ಜನ್ರೇಷನಲ್ಲಿ ಒಂಚೂರು ಬೆಳೀತಿರೋ ತಕ್ಷಣ ಬಂದುಬಿಡ್ತಾರೆಲ್ಲ. ಸೊ ದೆನ್ ಅದು ಕೀಪಿಂಗ್ ಅ ಪಾರ್ಟ್, ಹಾರ್ಡ್ ವರ್ಕ್ಸ್ ಎಲ್ಲ ಮ್ಯಾಟರ್ ಆಗುತ್ತೆ. ಮೊದಲಿಲ್ಲ ನೀನು ಸೊ ಗೈಸ್, ಇವಾಗ ನಾವು ಸೆಕೆಂಡ್ ಟೆಸ್ಟ್ ವರೆಗೆ ಹೋಗ್ತಿದ್ದೀವಿ. HCL ಅವರು ಗೊತ್ತಿಲ್ಲ ಏನಾಗುತ್ತೆ. ಸೊ ನಾವು ಮಾರ್ನಿಂಗ್ ಡಯಟ್ ಮಾಡ್ತಾ ಇದ್ದೀವಿ ಗೈಸ್. ನಾಷ್ಟದಿದ್ಯಾ ಅಂತ ಈಗ ಒಂದೇ ಬ್ಯಾಡ್ಗೆ ತಿಂದಿಲ್ಲ. ನಾನು ಆ್ಯಪಲ್ ತಂದಿಲ್ಲ, ತಿಂದೆ. ಪೇರಿಕಾಯಿ ತೊಗೊಂಡೆ, ಪೇರಿಕಾಯಿ ಮತ್ತು ಗ್ರೀನ್ ಆ್ಯಪಲ್, ಮತ್ತು ಹೋಗ್ತಾ ಬಾಕ್ಸಿಂಗ್ ತರೋದು. ಎಲ್ಲ ಇಲ್ಲೇನು ಮಾಡ್ತಾ ಇದ್ದೀರಾ ಅಂತ ತೋರಿಸಿ. Today, you know what? Teach some Bharatanatyam steps. I'll show you guys. ಸರ್ ನೀವೇ ಬಗ್ಗೆ ಆ ಮಾಸ್ಟರ್ ಆದರೆ ಕಾಲು ಅಂದರೆ ನೀನು ಹೆಂಗೆ ಹೇಳ್ತೀಯಾ? ಕಾಲು ನೋಡ್ತಾ ಇದೆ. ಹಾಂ, ಅದು ಎತ್ತಿ ತೋರಿಸ್ಬೇಕು, ಅವಾಗ ಚೆನ್ನಾಗಿ ಕಾಣುತ್ತೆ.
ಗೈಸ್ ಇವಾಗ ಒಂದು ಸ್ಟೆಪ್ ತೋರಿಸಿದಾಳ, ಅದು ಸ್ಟೆಪ್ ಅಂತ ವಾಟ್ ವಾಟ್ ಸೇಯಿಂಗ್ ಬ್ಯಾಡ್ ವರ್ಡ್ಸಾ? ಹೊಸ ಸ್ಟೆಪ್ಸ್ ಇಲ್ಲ ಹೊಸ ವೇ ಆಫ್ ಕಣ್ಣು. ನಾಚಿಕೆ ಆಗ್ತಿದೆಯಾ ಇಲ್ಲ ಶೈ ಆಗ್ತಿದೆ? ತಪ್ಪಾಯ್ತು ಹೇಳಿ ಹೇಳಿ. ನಾನು ಆಗ್ತೀನಿ ಬೇಕಂತ ತಾನೇ ಮಾಡ್ತಿರೋದು. ಪ್ಲೀಸ್ ಹಾಕ್ತೀನಿ ಎಡಿಟ್ ಮಾಡಿದೆ. ಆದರೂ ಅದು ಹಂಗಿರ್ಬೇಕು. ಬ್ರೇಕ್ಫಾಸ್ಟ್ ನೈಸ್. ವಾಟ್ ಯು ಹ್ಯಾಡ್ ಬ್ರೇಕ್ಫಾಸ್ಟ್? ಬೆಳಿಗ್ಗೆ ವಾಟ್ ಯು ಹ್ಯಾಡ್ ರಾ ಬ್ರೇಕ್ಫಾಸ್ಟ್? ಟೊಮೊಟೊ ಬಾತ್. ನೈಸ್. ಆ್ಯಪಲ್ ತಿನ್ಕೊಂಬಂದವಳು. ಏನು ಇವಾಗ ಐ ಏಟ್ ಅಕ್ಕಿ ರೊಟ್ಟಿ. ಇವತ್ತಿಂದ ಟೆಸ್ಟ್ ಬರೆದ್ವಿ ಆ್ಯಂಡ್ ಏನಂದರೆ ಇವತ್ತು ಸ್ವಲ್ಪ ತುಂಬ ಲಾಜಿಕಲ್ ಆಗಿ MCQs ಕಷ್ಟ ಇತ್ತು. ಪ್ರೋಗ್ರಾಮಿಂಗ್ ಈಸಿ ಕೊಟ್ಟಿದ್ರು, ಬಟ್ ಪ್ರೋಗ್ರಾಮ್ಸ್ ಒಂದೊಂದಿನ ಒಂದೊಂದು ಥರ ಶಾರ್ಟ್ ಗೈಸ್. ನಿನ್ನೆ ಆ ಥರ ಇತ್ತು, ಇವತ್ತು ಈ ಥರ ಇತ್ತು. ಸೊ ನಾಳೆ ಯಾವ ಥರ ಇರುತ್ತೆ ನೋಡೋಣ. ಸೊ ಇವತ್ತು ಲಾಂಚ್ ಅಷ್ಟೇ. ಇವತ್ತಿಗೆ ಮನೆಗೆ ನೋಡಿ ಹೀಗೆ ಮನೆಗೆ ಹೋಗಿ ನೋಡಿ ಐ ಕಂಟಿನ್ಯೂ ದ ಬ್ಲಾಗ್ ಗೈಸ್. ಬೈ. ಈ ಬ್ಯಾಂಗ್ಳೂರ್ ಕ್ಲೈಮೇಟ್ನ ಡಿಫೈನ್ ಮಾಡೋಕ್ಕೆ ಆಗಲ್ಲ ಅಂದ್ಕೊಳ್ಳಿ. ಸೊ ಸಡನ್ನಾಗಿ ಮಳೆ ಕೂಡ ಬಂದಿತ್ತು ಆ್ಯಂಡ್ ಕೊನೆಗೆ ಮನೆಗೆ ಹೋದೆ. ಸೊ ಗೈಸ್ ಇವಾಗ ನಾವೆಲ್ಲ ಊಟ ಎಲ್ಲ ಮಾಡಿಕೊಂಡು ನಾವು ಸ್ವಲ್ಪ ಚಿಲ್ ಮಾಡಬೇಕು ಅಂದರೆ ಯಾರ ಜೊತೆ ಚಿಲ್ ಮಾಡೋಕ್ಕಾಗುತ್ತೆ? ಇಂಥ ಚೈಲ್ಡ್ ಆಡ್ತಾರಲ್ಲ, ಇಂಥವ್ರ ಜೊತೆ ಸ್ವಲ್ಪ ಏನೋ ಚಿಲ್ ಮಾಡೋಣ ಅಂದ್ಕೊಂಡ್ರೆ ಇವ್ರು ನೋಡಿ ನಾನ್ ಲಿವಿಂಗ್ ಥಿಂಗ್ಸ್ ಪಾಪ ಗೊಂಬೆಗೆ ಕಾಟ ಕೊಟ್ಕೊಂಡು ಇಬ್ಬರು ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಪೌಡ್ರು ಕ್ರೀಮು ಅದಕ್ಕೆ ಅದು ಇದು ತಲೆ ಬಚ್ಚೋದು ನೆಕ್ಸ್ಟ್ ಸೆಷನ್ಸ್ ಏನೇನು ಮಾಡ್ತಾರೆ ಲಿಟ್ರಲಿ ಗೊತ್ತಿಲ್ಲ. ಸ್ಕೂಲಲ್ಲಿ ಏನು ಹೇಳ್ಕೊಟ್ರಪ್ಪ ನಿಂಗೆ? ಮತ್ತೇನು ಹೇಳ್ಕೊಟ್ರು? ಮತ್ತೆ ಹಂಗೆ ಪಳೆ ಹೇಳೋದು ಮತ್ತೆಲ್ಲ ಯೋಗ ಹೇಳ್ಕೊಟ್ಟಿಲ್ಲ? ಅಲ್ಲಿ ಪರ್ಯ ಕಳ್ಸತ್ತಾರೆ. ಪಯ್ಯರ್ ಅಲ್ಲ ಅದು, ಊಟ ಮಾಡ್ತೀವಿ ಪರ್ಯ ಕಳ್ಸತ್ತಾರೆ. ಏನ್ ಹೇಳು? ಅನ್ನಪೂರ್ಣೆ, ಸದಾಪೂರ್ಣೆ, ಶಂಕರ, ಪರ್ಣವಲ್ಲವೇ, ಸಿದ್ಧತಂ, ದೀಕ್ಷಾಂತ್, ದೇವಿ, ದೇವಚ, ಪಾರ್ವತಿ, ಅನ್ನದಾತು, ಶಂಕರ, ಪರ್ಣವಲ್ಲ. ಗುಡ್ ಬಾಯ್. ಚೆನ್ನಾಗಿ ಹೇಳ್ತೀಯಾ? See this like and this ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಗೈಸ್ ಅದು. next ಸ್ಕೂಲಾಗ ಹೇಳ್ತಾರ ಪಯ್ಯ. ಏನು ಪಯ್ಯ ಬೆಳಿಗ್ಗೆ ಹೇಳ್ಕೊಡ್ತಾರೆ? ಬೆಳಿಗ್ಗೆ ಹೇಳ್ಕೊಡ್ತಾರೆ ಹೇಳು. ಅನ್ನ ಪೂನೆ. ಅದು ಬಿಡು, ನೆಕ್ಸ್ಟ್ ಬೆಳಿಗ್ಗೆ God is great, God is good, thank you God for our food. We promise that we not waste our food. ಅನ್ನಪೂರ್ಣೆ, ಸರಪೂರ್ಣೆ, ಶಂಕರ, ಪ್ರಾಣವಲ್ಲವೇ, ಜ್ಞಾನವೈಯಾಜಂ, ಸಿದ್ಧಾರ್ಥಂ, ದೀಕ್ಷಾಂ, ದೇವಿಚ, ಪಾರ್ವತಿ. ಓ ಗಾಡ್ ಬ್ಲೆಸಸ್ ಅಂಡ್ ಫಾರ್ಮರ್ಸ್. ಥ್ಯಾಂಕ್ ಯು. ಸೊ ಗೈಸ್ ನಾವು ಸ್ಕೂಲ್ ಟೈಮಲ್ಲೆಲ್ಲ ಈ ಥರ ಹೇಳ್ತಾ ಇದ್ವಿ, ಇಲ್ಲ ಅಂತಲ್ಲ, ಬಟ್ ಇವ್ರ ಬಾಯಿಂದ ಕೇಳಿ ಕಾಲೇಜಾಗ ಹೇಳಲ್ಲ ಇವರು. ಸ್ಕೂಲ್ದಾಗ ಅಷ್ಟೇ ಹೇಳ್ಕೊಡ್ತಾರೆ ಇವರು, ಕಾಲೇಜಾಗ ಯಾರು ಹೇಳೋದೇ ಇಲ್ಲ. ಸಣ್ಣಗಿದ್ದಾಗ ಯಾವ ಸ್ಟ್ಯಾಂಡರ್ಡ್ ಹೇಳು ಫಸ್ಟ್? ನಿನ್ನ ಸ್ಟೇಜ್ ಮುಖ ಎಲ್ಲ ಚೇಂಜ್ ಆಗಿತ್ತಲ್ರಿ, ಅದು ಕಡೆ ಹಾಕೊಂಡಿದ್ರಲ್ರಿ, ಅದು ಫೋಟೋ ತೋರಿಸಿದ್ರಲ್ರಿ. ಎಲ್ಲಿ ಕದಿಂಗ ಫೋಟೋ ದೊಡ್ಡದು ಕೊಡ್ತಿಲ್ರಿ ಕದು? ಅದು 8th ಸ್ಟ್ಯಾಂಡರ್ಡ್, ಸಾರಿ 7th ಸ್ಟ್ಯಾಂಡರ್ಡ್. 7th. ಸೊ ಗೈಸ್ ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. Bye bye. See you tomorrow.